ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಯಾರೂ ನಿಮಗೆ ದೊಡ್ಡ ಯೂಟ್ಯೂಬರ್ಸ್ ಇದನ್ನೆಲ್ಲ ಹೇಳಿಕೊಡಲ್ಲ, ಆದರೂ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಯಾಕಂದರೆ ಇದು ಹೊಸ ಯೂಟ್ಯೂಬರ್ಸ್ಗೆ. ಇವಾಗ 2024ನೇ ಇಸ್ವಿಯಲ್ಲಿ ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಕ್ರಿಯೇಟ್ ಮಾಡಿದ್ದೀರ ಅವ್ರಿಗೆ ಮಾತ್ರ ಈ ವಿಡಿಯೋ. ಏನಪ್ಪ ಅಂದರೆ ಇದರಲ್ಲಿ ತಿಳಿಸ್ಕೊಡೋದು ಏನಂದರೆ, ನಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಅದರಿಂದ ನಾವು ವಿಡಿಯೋನ ರೆಕಾರ್ಡ್ ಮಾಡ್ಬೋದು, ಎಡಿಟಿಂಗ್ ಕೂಡ ಮಾಡ್ಬೋದು, ಅದನ್ನ ವೀಡಿಯೋಸನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವತಃ ಯೂಟ್ಯೂಬೇ ನಿಮಗೆ ಒಂದು ಸಲಹೆಯನ್ನು ಕೊಟ್ಟಿದೆ. ಏನಪ್ಪ ಅಂದರೆ, ಯಾರು DSLR ಆಗಲಿ ಮೈಕ್ ಆಗಲಿ ಯೂಟ್ಯೂಬರ್ಸು ನಿಮಗೆ ಪ್ರಮೋಟ್ ಮಾಡ್ತಾರೆ, ಅವರು ನಿಮಗೆ ತೋರಿಸ್ತಾರೆ, ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ನಿಮಗೆ ತೋರಿಸ್ತಾರೆ, ಪ್ರಮೋಟ್ ಮಾಡ್ತಾರೆ. ಆದರೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹತ್ರ ಇರೋ ಅಂಥ ಮೊಬೈಲ್ ಫೋನಿಂದನೇ ಇಲ್ಲ ಸ್ಮಾರ್ಟ್ ಫೋನಿಂದನೇ ನೀವು ವಿಡಿಯೋನ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ನೀವು ಇವೆಲ್ಲ ಪ್ರಾಡಕ್ಟನ್ನು ನೀವು ಖರೀದಿಸ್ಬೋದು, ಪರ್ಚೇಸ್ ಕೂಡ ಮಾಡ್ಬೋದು. ಅದು ನಿಮ್ಮ ವೈಯಕ್ತಿಕ ವಿಷಯ, ನಾನು ಹೇಳಲ್ಲ. ಯಾಕಂದರೆ ಇಲ್ಲಪ್ಪ ನಾವು ಮೊಬೈಲಿಂದನೇ ನಾವು ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ತೇವೆ ಅಂದರೆ ಅದು ನಿಮ್ಮ ಪರ್ಸ್ನಲ್ಲು. ಅಕಸ್ಮಾತ್ ನೀವು ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅಂದರೆ ನಾವು ಇದರಿಂದನೇ ರೆಕಾರ್ಡಿಂಗ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕ್ತೀವಿ ಅಂದರೆ ಅದು ನಿಮ್ಮ ವೈಯಕ್ತಿಕ ವಿಚಾರ. ನಾನು ಹೇಳೋದೇನೆಂದರೆ, ಯೂಟ್ಯೂಬ್ ಏನು ಸಲಹೆ ಕೊಟ್ಟಿದೆ ಅದನ್ನು ಮಾತ್ರ ನಿಮಗೆ ತೋರಿಸ್ಕೊಡ್ತೀನಿ, ಆಮೇಲೆ ಹೇಳ್ತೀನಿ ಯಾವ ಥರ ಅಂತ. ಇವಾಗ ಬನ್ನಿ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ, ನಾನು ತೋರಿಸ್ಕೊಡ್ತೀನಿ. ಅದನ್ನು ನೋಡಿಕೊಂಡು ನೀವು ಕಂಟಿನ್ಯೂ ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಮೇಕ್ ನೆಕ್ಸ್ಟ್ ಅಂತ ಕೊಟ್ಟಿದೆ. ಇದು ಏನಪ್ಪ ಅಂದರೆ, ಇಲ್ಲಿ ನೀವು ನೋಡ್ಬೋದು ನಿಮ್ಮ ಯೂಟ್ಯೂಬ್ಗೆ ನೀವು ಯಾವ ಥರ ಕ್ಯಾಮ್ರಾ ಬಳಸಬೇಕು, ಯಾವ ಥರ ಮೈಕನ್ನು ಬಳಸಬೇಕು ಅನ್ನೋದನ್ನು ಇದರಲ್ಲಿ ಯೂಟ್ಯೂಬ್ ಸ್ವತಃ ನಿಮಗೆ ಪ್ರಮೋಟ್ ಮಾಡುತ್ತೆ, ಆಮೇಲೆ ಪ್ರೊವೈಡ್ ಮಾಡುತ್ತೆ, ಸಲಹೆನೂ ನಿಮಗೆ ಕೊಡುತ್ತೆ. ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಮೇಕ್ ಯುವರ್ ನೆಕ್ಸ್ಟ್ ಪ್ರಾಡಕ್ಟ್ ಸೀನ್ ಅಂತ ಕೊಟ್ಟಿದೆ. ಸೀನಲ್ಲಿ ಇವಾಗ ಇಲ್ಲಿ ಕಾಣಿಸ್ಬೋದು ನಿಮಗೆ ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸ್ಬೋದು ವಿಡಿಯೋ. ಇವರು ಇದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಈ ವಿಡಿಯೋಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಯೂಟ್ಯೂಬಲ್ಲಿ ಕಾಣಿಸುತ್ತೆ. ಅದು ಮಾತ್ರ ಇಂಗ್ಲೀಷ್ ಬರುತ್ತೆ. ಅಕಸ್ಮಾತ್ ಯಾರಿಗೆ ಕನ್ನಡ ಇಂಗ್ಲೀಷ್ ಅರ್ಥ ಆಗೋಲ್ಲ ಅವರಿಗೆ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಆ ಪ್ರಕಾರ ನೀವು ನೋಡ್ಕೋಬೋದು, ಯಾವ ಮೈಕು, ಯಾವ ಲೈಟು, ಯಾವ ಕ್ಯಾಮ್ರಾ, ಏನೇನು ಯೂಸ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇವಾಗ ನಿಮಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂದರೆ ನೀವು ಇಲ್ಲಿ ಕೆಳಗಡೆ ಒಂದು ಆಪ್ಷನ್ಸ್ ಕಾಣ್ತಾ ಇದೆ, ಇದರಲ್ಲಿ ನೀವು ಹೋಗಿ ಇಂಗ್ಲೀಷಲ್ಲಿ ನೀವು ಅಕಸ್ಮಾತ್ ಕನ್ನಡ ಓದ್ತೀರಾ, ಅಕಸ್ಮಾತ್ ನಿಮ್ಗೆ ಕನ್ನಡ ಅರ್ಥ ಆಗುತ್ತಂದರೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು ನಾವು ಕನ್ನಡನ. ಇವಾಗ ನಾನು ಕನ್ನಡ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮಗೆ ಸ್ವತಃ ಯೂಟ್ಯೂಬ್ ಹೇಳುತ್ತೆ ಯಾವ ಥರ ಕ್ಯಾಮ್ರಾ ಬಳಸಬೇಕು, ಯಾವ ಥರ ನೀವು ಇದು ಮಾಡಬೇಕಂತ. ಇಲ್ಲಿ ನೋಡ್ಬೋದು ವಿಡಿಯೋ ರಚನೆ ಸಾಧನದ ಕುರಿತು ಸಲಹೆ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು ಕರೆಕ್ಟಾಗಿ. ಇಲ್ಲಿಂದ ಕೆಳಗಡೆ ನಾವು ಹೋಗೋಣ. ಇದನ್ನ ನೀವು ಪೂರ್ತಿಯಾಗಿ ಓದ್ಕೋಬೋದು, ಇಲ್ಲ ಅನ್ನಲ್ಲ. ಇಲ್ಲಿಂದ ನಾನು ಪೂರ್ತಿ ಹೋದಾಗ ಇಲ್ಲೇ ಮುಂದೆ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಇದು ಮೇನ್ ಪಾಯಿಂಟ್ ಆಗಿರುತ್ತೆ ನಮಗೆ. ಇದನ್ನ ನೀವು ನೋಡ್ಬೋದು, ಆಮೇಲೆ ಇದು ನಮಗೆ ಮೇನ್ ಪಾಯಿಂಟ್ ಆಗಿರುತ್ತೆ. ಇದರಲ್ಲಿ ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ, ನೀವು ಯಾವಾಗಲೂ ನಿಮ್ಮ ಮೊಬೈಲ್ ಸಾಧನದ ಕ್ಯಾಮ್ರಾದಿಂದ ಪ್ರಾರಂಭಿಸಬಹುದು. ಸ್ವತಂತ್ರ ಕ್ಯಾಮ್ರಾಗಾಗಿ ಹಣ ಖರ್ಚು ಮಾಡುವ ಮೊದಲು ಇದು ಅತಿ ಉತ್ತಮ ಆಯ್ಕೆಯಾಗಿದೆ. ಇತರ ಯೂಟ್ಯೂಬ್ ರಚನೆಕಾರರು ಶಿಫಾರಸು ಮಾಡಿರುವ ಬ್ರ್ಯಾಂಡುಗಳು ಮತ್ತು ಮಾಡೆಲ್ಗಳನ್ನು ನೋಡಲು ಅವರ ಕ್ಯಾಮ್ರಾ ವಿಮರ್ಶೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದೆ. ಇಲ್ಲಿ ಉತ್ತಮ ಧ್ವನಿ ಅತಿ ಅಗತ್ಯ. ವೀಕ್ಷಕರು ಸಾಮಾನ್ಯವಾಗಿ ಕಳಪೆ ಬೆಳಕಿನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಆದರೆ ಅವರು ವಿಡಿಯೋಗಳಲ್ಲಿ ಕಳಪೆ ಧ್ವನಿ ಗುಣಮಟ್ಟವನ್ನು ಇಷ್ಟಪಡುವುದಿಲ್ಲ. ನಿಮ್ಮ ಕ್ಯಾಮ್ರಾದ ಆನ್ ಬೋರ್ಡ್ ಮೈಕನ್ನು ನೀವು ಬಳಸುವುದರಿಂದ ಅತಿ ಉತ್ತಮ ಆಡಿಯೋಗಾಗಿ ನೀವು ಕ್ಯಾಮ್ರಾದಿಂದ 3 ರಿಂದ 4 ಅಡಿ ದೂರದಲ್ಲಿರಬೇಕು. ಕೆಲವು ರಚನೆಕಾರರು ಶಾಟ್ಗನ್ ಮೈಕನ್ನು ಖರೀದಿಸುತ್ತಾರೆ. ನಿರ್ದಿಷ್ಟ ದಿಕ್ಕಿನಿಂದ
ಧ್ವನಿಯನ್ನು ರೆಕಾರ್ಡ್ ಮಾಡುವ ಸೌಲಭ್ಯವನ್ನು ಹೊಂದಿರುವುದರಿಂದ ದೂರದಿಂದಲೂ ನೈಸರ್ಗಿಕ ಧ್ವನಿಯನ್ನು ರೆಕಾರ್ಡ್ ಮಾಡಲು ಇದು ಪರಿಣಾಮಕಾರಿಯಾಗಿದೆ. ನೀವು ದೂರದಿಂದ ರೆಕಾರ್ಡ್ ಮಾಡಬೇಕಾದಾಗ ನಿಮಗೆ ಲಗತ್ತಿಸಬಹುದಾದ ವೈರ್ಲೆಸ್ ಮೈಕ್ ಅನ್ನು ನೀವು ಬಳಸಬಹುದು. ಉದಾಹರಣೆಗೆ ಫಿಟ್ನೆಸ್ ವಿಡಿಯೋದಲ್ಲಿ ಬೋಧಕರಿಗೆ ಲಾಭ ಮೈಕ್ ಸೂಕ್ತವಾಗಿರಬಹುದು. ನಿಮ್ಮ ಕ್ಯಾಮರಾವನ್ನು ಖರೀದಿಸುವ ಮೊದಲು ಬಾಹ್ಯ ಮೈಕ್ಗಾಗಿ ಫೋಟೋ ಇದೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಲೈಟ್. ಅನೇಕ ರಚನೆಕಾರರು 2 ಪಾಯಿಂಟ್ ಲೈಟ್ಗಳ ಸಿಸ್ಟಮ್ ಅನ್ನು ಬಳಸುತ್ತಾರೆ. ಇದು ನಿಮ್ಮ ಮುಖ್ಯ ವಿಷಯವನ್ನು 2 ಬೆಳಕಿನ ಮೂಲಗಳಿಂದ ವಿರೋಧ ದಿಕ್ಕಿನಲ್ಲಿ ಬೆಳಗಿಸುವುದನ್ನು ಒಳಗೊಂಡಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಸ್ವತಃ ನಿಮಗೆ ಯೂಟ್ಯೂಬೇ ನಿಮಗೆ ಹೇಳ್ಕೊಡುತ್ತೆ ಯಾವ ಥರ ನೀವು ಕ್ಯಾಮ್ರಾ ಬಳಸಬೇಕು, ಯಾವ ಥರ ನಿಮ್ಮ ಮೈಕನ್ನು ಬಳಸಬೇಕಂತ ಹೇಳ್ಕೊಡುತ್ತೆ. ದಯವಿಟ್ಟು ಯಾರು ಬೇರೆಯವರ ಪ್ರಮೋಟಿಂಗ್ ವೀಡಿಯೋದಲ್ಲಿ ನೀವು ಹೋಗಿ ಅವ್ರ ಕ್ಯಾಮ್ರಾ ಚೆನ್ನಾಗಿದೆ, ಮೈಕ್ ಚೆನ್ನಾಗಿದೆ ಅಂತ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಇಲ್ಲಿ ಸ್ವತಃ ಹೇಳಿರುವಂಥ ಯೂಟ್ಯೂಬೇ ನಿಮಗೆ ಪ್ರಮೋಟ್ ಮಾಡ್ತಾಯಿದೆ, ಯೂಟ್ಯೂಬೇ ನಿಮಗೆ ತಿಳಿಸ್ಕೊಡ್ತಾ ಇದೆ, ಯೂಟ್ಯೂಬೇ ನಿಮಗೆ ಸಲಹೆ ಕೊಡ್ತಾ ಇದೆ. ಇದರ ಪ್ರಕಾರ ಮೊದಲು ನೀವು ವಿಡಿಯೋನ ಎಡಿಟಿಂಗ್ ಮಾಡಿ, ಆಮೇಲೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡಿ. ಆಮೇಲೆ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಇವೆಲ್ಲ ನೀವು ಪರ್ಚೇಸಿಂಗ್ ಮಾಡ್ಬೋದು. ಪರ್ಚೇಸಿಂಗ್ ಮಾಡಿಕೊಂಡು ನೀವು ವಿಡಿಯೋನ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೇಕು ಅನ್ಕೊತೀನಿ. ಏನಪ್ಪ ಅಂದರೆ ಯೂಟ್ಯೂಬ್ ಹೇಳಿರೋ ಪ್ರಕಾರನೇ ನಾನು ಯೂಸ್ ಮಾಡೋದು. ನನ್ನ ಹತ್ರ ಕೂಡ ಯಾವುದೂ ಇದಿಲ್ಲ. ಒಂದು 150 ರೂಪಾಯಿ ಸೆಲ್ಫಿ ಸ್ಟಿಕ್ ಇದೆ, ಆಮೇಲೆ 150 ರೂಪಾಯಿ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಇದೆ, ಗ್ರೀನ್ ಸ್ಕ್ರೀನ್ ತರಿಸಿದ್ದೀನಿ. ಆಮೇಲೆ ಒಂದು 200 ರೂಪಾಯಿ ಖರ್ಚು ಮಾಡಿ ಒಂದು ವೈರ್ ಇರುವಂಥ ಮೈಕನ್ನು ತರಿಸಿದ್ದೀನಿ ಅಷ್ಟೇ. ಅದರಲ್ಲೇ ನಾನು ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕ್ತೀನಿ. ಆಮೇಲೆ ವಿಡಿಯೋನ ರೆಕಾರ್ಡ್ ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಇವೆಲ್ಲ ಉಪಕರಣವನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಕಸ್ಮಾತ್ ಇಲ್ಲಪ್ಪ ನಮ್ಮದು ಇದೆಲ್ಲ ನಮ್ಮ ಹತ್ರ ಅಮೌಂಟ್ ಇದೆ ಅಂದರೂ ಕೂಡ ನೀವು ಪರ್ಚೇಸ್ ಮಾಡಿ ವಿಡಿಯೋನ ರೆಕಾರ್ಡ್ ಮಾಡಿ ಹಾಕೋದು ಪರವಾಗಿಲ್ಲ. ಯಾಕಂದರೆ ಇಲ್ಲದೇ ಇರೋರಿಗೆ ಮಾತ್ರ ನಾನು ಇದನ್ನ ಸಜೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಯಾಕಂದರೆ ಎಲ್ಲಿಂದ ವಿಡಿಯೋ ನೋಡ್ತಾರೆ ಅನ್ನೋದು ನನಗೆ ಇಂಪಾರ್ಟೆಂಟು. ನಿಮ್ಮ ಊರ ಹೆಸರು ಕೂಡ ನೀವು ಹಾಕ್ಬೋದು, ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಇವೆಲ್ಲ ಪ್ರಾಡಕ್ಟ್ಸು ಸೆಲ್ಫಿ ಸ್ಟಿಕ್ ಆಗಲಿ, ಆಮೇಲೆ ಗ್ರೀನ್ ಸ್ಕ್ರೀನ್ ಆಗಲಿ, ಮೈಕ್ ಆಗಲಿ ಬೇಕಂದರೆ ನನ್ನ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಅದನ್ನ ಬಯೋ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಮೀಶೋ ಆನ್ಲೈನ್ ಅಪ್ಲಿಕೇಶನಲ್ಲೂ ಕೂಡ ನೀವು ಬಯ ಮಾಡ್ಕೋಬೋದು. ಯಾಕಂದರೆ ಅದರಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಅಮೆಜಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಇದರಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಡವರಿಗೋಸ್ಕರ ಅಂದರೆ ಮೀಶೋನೇ ಬೆಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.